ಅಚ್ಚಾ ಬೇಗ ಬಂದ್ಬಿಡ್ತೀನಿ. ಬಾಯ್ ಬಾಯ್. ಯಾರು? ಕಮಿಷನರ್ ಆಫೀಸರ್, ನಾನು ಮಿಸಸ್ ಅಜಯ್ ಕುಮಾರ್ ಮಾತಾಡ್ತಾ ಬುದ್ಧಿ ಇದೆಯಾ ನಿನಗೆ? ಯಾವನ ಬಂದು ಬೆಲ್ ಮಾಡಿದ್ರೆ ಯೋಚನೆ ಮಾಡದೆ ಬಾಗಿಲು ತೆಗೆದ್ಬಿಡದ? ನೀವು ಬೇಗ ಬರ್ತೀನಿ ಅಂತ ಹೇಳಿದ್ರಲ್ಲ, ಒಂದ್ ವೇಳೆ ನೀವೇ ಬಂದಿರಬಹುದು ಅಂತ. ಇನ್ಮೇಲೆ ನೀನೊಬ್ಳೆ ಹೊರಗಡೆ ಎಲ್ಲೂ ಹೋಗ್ಬೇಡ. ರವಿ, ನೀನು ಅಷ್ಟೇ ಬಹಳ ಕೇರ್ಫುಲ್ ಆಗಿರ್ಬೇಕು. ನಾನು ಇಲ್ದೇ ಇರೋ ಟೈಮ್ ನೋಡಿ ಆ ಜಯರಾಜ್ ಮತ್ತೆ ಬಂದೇನಾದ್ರೂ ಮಾಡ್ಬಿಟ್ರೆ ಬಿ ಕೇರ್ಫುಲ್. ಭಾವ, ಅವನಿಗೆ ಯಾಕೆ ನಾವೆದಿರ್ಬೇಕು? ಅವ್ನು ನಮ್ಮನ್ನ ಅಟ್ಯಾಕ್ ಮಾಡಕ್ ಮುಂಚೆ ನಾವೇ ಅವ್ನ ಹಿಡಿದು ಅರೆಸ್ಟ್ ಮಾಡಿದ್ರ? ರವಿ, ಅದು ನೀನ್ ತಿಳ್ಕೊಂಡಿರೋ ಅಷ್ಟು ಸುಲಭ ಅಲ್ಲ. ಅವನ್ನ ಅರೆಸ್ಟ್ ಮಾಡ್ಬೇಕು ಅಂದ್ರೆ ಬಲವಾದ ಸಾಕ್ಷಿ ಬೇಕು. ಭಾವ, ಅವನನ್ನ ಅರೆಸ್ಟ್ ಮಾಡಕ್ಕೆ ನಮಗ್ ಒಂದೇ ಒಂದು ಸಾಕ್ಷಿ ಇದೆ. ಯಾವ ಸಾಕ್ಷಿ? ಜ್ಯೋತಿ, ಅದೇ ಆ ಕಾಲ್ ಗರ್ಲ್. ಅವಳು ಹಿಡಿದು ವರ್ಕ್ ಮಾಡಿದ್ರೆ ಅವನ ಬಗ್ಗೆ ಎಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ. ಎಸ್, ಯು ಆರ್ ರೈಟ್. ಸಿಟಿಲಿರೋ ಎಲ್ಲ ಕಾಲ್ ಗರ್ಲ್ಸ್ ಫೋಟೋ ತರಿಸಿದ್ರೆ ಅವಳನ್ನ ಹಿಡಿಬಹುದು. ಆಯ್ ಜಾನೆ ಮ್ಯಾನ್, ಮತ್ತೆ ಪಿಕ್ಚರ್ಗೆ ಹೋಗೋಣ. ಸ್ಟೂಪಿಡ್, ಕನ್ನಡಿಯಲ್ಲಿ ಮುಖ ನೋಡ್ಕೋ. ಜ್ಯೋತಿ, ಏ ಜ್ಯೋತಿ, ನಿಂತ್ಕೋ, ಹೊರಬೇಡ ಜ್ಯೋತಿ. K02 6762. ಹಲೋ ಹಲೋ ಹಲೋ, ಅಕ್ಕ, ನಾನು ರವಿ ಮಾತಾಡ್ತಾ ಇರೋದು. ಏನು ರವಿ? ನಾನು ಜ್ಯೋತಿ ನೋಡ್ದೆ. ಎಲ್ಲೇ? ಇಲ್ಲೇ ಕಾಂಪ್ಲೆಕ್ಸ್ ಹತ್ರ. ಇನ್ನೇನು ಹಿಡಿಬೇಕು ಅಷ್ಟೊಳಗೆ ತಪ್ಪಿಸ್ಕೊಂಡ್ಬಿಟ್ಲು. ಅವಳ ಕಾರ್ ನಂಬರ್ ನೋಟ್ ಮಾಡಿ RTO ಅಡ್ರೆಸ್ ಕಲೆಕ್ಟ್ ಮಾಡಿದ್ದೀನಿ. ಇಮಿಡಿಯೇಟ್ ಆಗಿ ಹೋಗಿ ಅವಳು ಹಿಡ್ಕೊಂಡೇ ಬರ್ತೀನಿ. ಬೇಡ ಕಣ, ನೀನೊಬ್ನೇ ಅಲ್ಲಿಗೆ ಹೋಗ್ಬೇಡ. ಆ ಇನ್ಸ್ಪೆಕ್ಟರ್ ಜಯರಾಜ್ ಅಲ್ಲಿದ್ರೆ ನಿನ್ಗೇನಾದ್ರೂ ಮಾಡ್ಬಿಡ್ತಾನೆ. ನಿಮ್ ಭಾವನ ಜೊತೆಲೆ ಕರ್ಕೊಂಡು ಹೋಗು. ಅಕ್ಕ, ಈಗ ಟೈಮ್ ಇಲ್ಲ. ಯಾಕಂದ್ರೆ ಅವಳನ್ನ ನೋಡ್ಬಿಟ್ಟಿಯಾಳೆ. ಎಸ್ಕೇಪ್ ಆಗಕ್ಕೆ ಚಾನ್ಸಸ್ ಇರುತ್ತೆ. ನೀವು ಒಂದು ಕೆಲಸ ಮಾಡು, ಭಾವಂಗೆ ಇಮಿಡಿಯೇಟ್ ಆಗಿ ವಿಷಯ ತಿಳಿಸಿ ಅರ್ಜೆಂಟ್ ಆಗಿ ಬರಕ್ಕೆ ಕೇಳು. ನಾನು ಅಲ್ಲಿ ಹೋಗಿರ್ತೀನಿ. ಅವಳ ಅಡ್ರೆಸ್ ಏನು? ರಾಜೇಶ್ವರಿ ಎಸ್ಟೇಟ್, ಮಲ್ಸಂದ್ರ ಕ್ರಾಸ್, ಕನಕಪುರ ರೋಡ್. ಬ್ಲಡಿ ಬಿಚ್, ನನ್ನ ಹತ್ರನೇ ತಪ್ಪಿಸ್ಕೊಂಡು ಹೋಗಕ್ ನೋಡ್ತೀಯಾ? ಪ್ಲೀಸ್ ನನ್ನನ್ನು ಬಿಟ್ಬಿಡಿ, ನನ್ಗೇನು ಗೊತ್ತಿಲ್ಲ. ನಿನಗೇನು ಗೊತ್ತಿಲ್ವಾ? ಇಲ್ಲ.
ಅವಳು ನಮ್ಮ ತಾಯಿನ ಕೊಲೆ ಮಾಡಿದ್ ಯಾರು ಅಂತ ಹೇಳ್ತಾ ಇದ್ಲು. ಅಷ್ಟರಲ್ಲಿ ಅದಕ್ಕೆ ಇವಳನ್ನು ಸಾಯಿಸಿದ್ದು. ವಾಟ್? ಗೆಸ್ ವಾಟ್? ಇವಳು ನಾನೇ ಸಾಯಿಸ್ಬಿಟ್ಟೆ. ಆ ಕೊಲೆಗಾರ ಯಾರು ಅಂತ ಇವಳು ಹೇಳ್ಬಿಡ್ತಾಳೆ ಅಂತ ಸಾಯಿಸ್ಲಿಲ್ಲ. ಕೊಲೆಗಿದ್ದು ಒಂದೇ ಒಂದು ಸಾಕ್ಷಿ ಇವಳು. ಅದಕ್ಕೆ ಹಾಗಾದ್ರೆ ನಮ್ಮ ತಾಯಿನ ಕೊಲೆ ಮಾಡಿದ್ದು ನೋ 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 ನೋ, ನಾನು ನಿಮ್ಮ ತಾಯಿನ ಕೊಲೆ ಮಾಡಿಲ್ಲ. ನಾನು ಕೊಲೆ ಮಾಡಿದ್ದು ನಮ್ಮ ಅತ್ತೆನ. ಹುಚ್ಚ ಅನ್ಕೋತಿದ್ಯಾ? ಕಾರಣ ತುಂಬಾ ಇದೆ. ಭಾವ, ನಿಮ್ಗೇನಾಯ್ತು? ಯಾಕೆ ಹೀಗೆ ಹೇಳ್ತಾ ಇದ್ದೀರಾ? ಕನ್ಫ್ಯೂಸ್ ಬೇಡ. ನಂದು ಡಬಲ್ ರೋಲ್ ಅಲ್ಲ, ಸಿಂಗಲ್ ರೋಲ್. ಓನ್ಲಿ ಒನ್ ಮ್ಯಾನ್. ಹೀರೋನು ನಾನೇ, ವಿಲನ್ನು ನಾನೇ. ಹೇಗಿತ್ತು ನನ್ನ ಪರ್ಫಾರ್ಮೆನ್ಸು? ಎನಿ ಡೌಟ್? ಯು ನಿನ್ನನ್ನು ಈಗಲೇ ಸಾಯಿಸ್ಬಿಟ್ರೆ ಬಹಳ ಸುಖವಾಗಿ ಕಷ್ಟನೇ ಅನುಭವಿಸ್ದಾಗ ಸತ್ತೋಗ್ತೀಯ. ಆ ಹುಡುಗಿನ ಕೊಲೆ ಮಾಡಿದ್ದು ನೀನೇ ಅಂತ ಪೊಲೀಸ್ನವರು ನಿನ್ನನ್ನು ಹುಡುಕೋ ಹಾಗೆ ಮಾಡ್ತೀನಿ. ಆಮೇಲೆ ನಿಮ್ಮ ಅಕ್ಕನ್ನ. ಆಶಾ, ಏನಾಯ್ತು ರೀ? ಆ ಹುಡುಗಿ ಸಿಕ್ಕದ್ಲಾ? ಯಾವ ಹುಡುಗಿ? ಅದೇ ರೀ, ನಾನ್ ನಿಮಗೆ ಫೋನ್ ಮಾಡಿ ಹೇಳಿದ್ನಲ್ಲ, ಜ್ಯೋತಿ. ಓಹೋ, ಅವಳಾ? ಬೇರೆ ಹುಡುಗಿ ನೋಡಿ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟೆ. ನೀವೇನ್ ಅಲ್ಲಿಗೆ ಬರೋದ್ ಬೇಡ ಅಂತ ನನಗೆ ರವಿ ಫೋನ್ ಮಾಡಿ ಹೇಳ್ದ. ಅದ್ ಸರಿ, ರವಿ ಎಲ್ಲಿ? ಅರ್ಜೆಂಟಾಗಿ ಆಫೀಸ್ ಕೆಲ್ಸದ ಮೇಲೆ ಏನೋ ಬಾಂಬೆಗೆ ಹೋಗ್ತಿದ್ದೀನಿ ಅಂತ ಹೇಳ್ದ. ಏನು? ರವಿ ಬಾಂಬೆಗೆ ಹೋದ್ನಾ? ಹಾ, ನಿನಗ್ ಫೋನ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಮಾಡ್ಲಿಲ್ವಾ? ಇಲ್ವಲ್ಲ. ಏನೋ ಹೋಗೋ ಅರ್ಜೆಂಟಲ್ಲಿ ಮಾಡ್ತಿದ್ದಾನೆ. ಇಲ್ಲ, ಅವನ್ ಹಾಗೆ ಮಾಡೋನಲ್ಲ. ಏನೋ ತೊಂದರೆ ಆಗಿರ್ಬೇಕು. ಏನೂ ಆಗಿರಲ್ಲ, ಆರಾಮಾಗಿರ್ತಾನೆ. ಇವತ್ತಾನೆ ಹೊರಟಿದಾನಲ್ವಾ, ಬಾಂಬೆ ಸೇರಿದ್ಮೇಲೆ ಫೋನ್ ಮಾಡ್ತಾನೆ. ಡೋಂಟ್ ವರಿ. ಅರೆ ರೀ, ಹೌದು, ನಿಮ್ ಮೀಸೆಯಲ್ಲಿ ಸುಮ್ನೆ ಜಸ್ಟ್ ಫಾರ್ ಎ ಚೇಂಜ್. ಬರೀ ಮೀಸೆ ತಾನೇ? ಹೌದು.